ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಆಲೂ ಪೂರಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆಲೂ ಪೂರಿ ಬೇರೆ ಥರ ಮಾಡೋಣ ಅಂತ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸರ್ ಜಾರಿಗೆ ಈರುಳ್ಳಿ, ಆಲೂಗೆಡ್ಡೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಹಾಕ್ಕೊಂಡು ರುಬ್ಕೊಂಡು ಸಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಅದು ರಸ ಮಾತ್ರ ಬರುತ್ತಲ್ಲ ಅದನ್ನು ನೀರು ಥರ ತೊಗೊಂಡ್ಬಿಟ್ಟು ಗೋಧಿ ಹಸಿ ಹಿಟ್ಟು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳೋದು. ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ನೀವು ಬೇಕು ಅಂದರೆ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ನನ್ನ ಮಗ ತರಕಾರಿ ತಿನ್ನಲ್ಲ, ಮತ್ತು ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ಸಿಗ್ತಾಯಿದ್ರೆ ಅದನ್ನೆಲ್ಲ ಎತ್ತಿಡ್ತಾ ಇರ್ತಾನೆ ಸಪ್ರೇಟು. ಹಂಗಾಗಿ ಈ ಥರ ಮಾಡ್ಕೊಂಬಿಡ್ತೀನಿ. ಖಾರ ಬೇಕು ಅಂದರೆ ಜಾಸ್ತಿ ಖಾರ ಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾನು ಲೈಟಾಗಿ ತಿನ್ನೋದ್ರಿಂದ ನಮ್ಮ ಮನೆಗೆ ಖಾರನ, ಹಂಗಾಗಿ ಎಲ್ಲ ಸ್ವಲ್ಪನೇ ಹಾಕ್ಕೊತೀನಿ. ನೀವು ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿ ಹಾಕ್ಕೊಬೋದು. ಉಪ್ಪೆಲ್ಲ ಹಾಕ್ಬಿಟ್ಟು ಸಾಫ್ಟಾಗಿ ಕಲಸಿಟ್ಟೆ. ಇನ್ನೊಂದು ಸೈಡಲ್ಲಿ ನಾನು ಹಾಲು ಕಾಫಿ ಏನೂ ಕುಡಿಯೋಲ್ಲ. ಇದನ್ನೊಂದನೇ ನೀರಿಗೆ ಸ್ವಲ್ಪ ಶುಂಠಿ, ಜೀರಿಗೆ, ಚಕ್ಕೆ, ಲವಂಗ ಇದನ್ನೆಲ್ಲ ಅರಿಶಿನ 1 ಲೋಟ ನೀರು ಹಾಕಿದರೆ ಅರ್ಧ ಲೋಟ ನೀರಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದಕ್ಕೊಂದು ಜೇನುತುಪ್ಪ, ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿತೀನಿ. ಇದನ್ನು ನನ್ನ ದೊಡ್ಡ ಮಗ 2 ವರ್ಷದಿದ್ದಾಗಿಂದನೂ ಕುಡಿತೀನಿ. ಮತ್ತು ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ಬಿಟ್ಟಿದ್ದೆ 1.5 ಇಯರು. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಹೊಟ್ಟೆ ಕರಗಲಿಕ್ಕೆ, ಸಣ್ಣ ಆಗಲಿಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನನಗೆ ತುಂಬ ಯೂಸ್ ಆಗಿದೆ, ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಬೇರೆ ಏನೂ ಕುಡಿಯೋಕ್ಕೆ ಹೋಗಲ್ಲ. ಮತ್ತು ಅವಾಗವಾಗ ಸ್ಕಿಪ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಒಂದೊಂದು ಸಲ ಕುಡಿತೀನಿ ಡೈಲಿ. ಇನ್ನೊಂದು ಕಡೆ ತರಕಾರಿ ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೆ. ತರಕಾರಿ ಅಂದರೆ ಎಲೆಕೋಸು ತೊಗೊಬಂದಿದ್ದೆ. ಎಲೆಕೋಸು ಪಲ್ಯ ಮಾಡೋಣ ಎಲ್ಲರೂ ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಂತಾರೆ. ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಟೊಮೆಟೊ ಹಾಕಿ ಎಲೆಕೋಸು ಹಾಕಿ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಆದಮೇಲೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಕಾಯಿ ತುರಿ ಹಾಕಿದ್ರೆ ಅದೇ ರೆಡಿ ಆಗುತ್ತೆ. ಇನ್ನೊಂದು ಸೈಡಲ್ಲಿ ಮಗನಿಗೆ ಎಣ್ಣೆ ಕಾಯಕ್ಕಿಟ್ಟೆ. ಪೂರಿ ಮಾಡೋಣ ಅಂದ್ಬಿಟ್ಟು ಅವನು ರೆಡಿಯಾಗಿ ಬಂದ. ಮೊಮೋಸ್ ಮಾಡ್ತೀನಿ ಅಂದೆ, ಅಮ್ಮ ಪೂರಿ ಮಾಡ್ತಾಯಿದ್ದೀನ ಅಂತ ಕೇಳ್ತಾ ಇದ್ದ. ಮೊಮೋಸ್ ಮಾಡ್ತೀನಿ ಅಂತ ಹೇಳಿದೆ ಇವತ್ತು. ಬಟ್ ಮೊಮೋಸು ಟೈಮ್ ಆಗೋಗ್ಬಿಟ್ಟಿತ್ತು. ಮತ್ತು ತರಕಾರಿನೂ ಖಾಲಿಯಾಗಿತ್ತು. ಅಲ್ಲೇ ಪಾಪು ಸ್ಕೂಲ್ ಹತ್ರನೇ ತರಕಾರಿ ತೊಗೊಳೋದು, ಹಂಗಾಗಿ ಅಲ್ಲೇ ತೊಗೊಂಬಂದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಸಣ್ಣ ಪುಟ್ಟ ಏನೇ ಸಿಕ್ಕಿದ್ರೂ ಎಮರ್ಜೆನ್ಸಿ ಇಲ್ಲೇ ತೊಗೊತೀನಿ. ಅಲ್ಲಿಗೆ ಹೋದರೆ ಹೋಲ್ಸೇಲ್ ಪ್ರೈಸು ಅಂತ ಹಾಕ್ಕೊಂಡಿರ್ತಾರೆ, ಹಂಗಾಗಿ ಅಲ್ಲಿ ತೊಗೊಂಬರ್ತೀನಿ. ಫ್ರೆಶ್ ಆಗಿರುತ್ತೆ ತರಕಾರಿನೂ, ತುಂಬ ದಿನ ಬಾಳಿಕೆನೂ ಬರುತ್ತೆ. ತುಂಬ ದಿನ ಸ್ಟೋರೇಜ್ ಮಾಡಿಬಿಟ್ಟು ಇಟ್ಕೊಂಡು ಯೂಸ್ ಮಾಡ್ಬೋದು. ಹಂಗಾಗಿ ಅಲ್ಲೇ ತೊಗೊಂಬರ್ತೀನಿ ಯಾವಾಗಲೂ. ಪ್ರೈಸು ಓಕೆ ಅನಿಸುತ್ತೆ ಇಲ್ಲಿಗೂ ಅಲ್ಲಿಗೂ ನೋಡಿದ್ರೆ. ಸ್ಕೂಲಿಗೆ ಬಿಡೋಕ್ಕೆ ಹೋಗ್ಬೇಕಲ್ಲ ಹೆಂಗಿದ್ರು, ಹಂಗೆ ತೊಗೊಂಬರೋಣ ದಿನಸಿ ಮತ್ತು ಅದನ್ನು ಅಂದ್ಬಿಟ್ಟು. ಮೊಮೋಸ್ ಮಾಡಲಿಲ್ಲ, ಪೂರಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಹೋದ. ಪೂರಿ ಅಂದ್ರೂ ಸುಮ್ಮನೆ ತಿಂತಾನೆ. ಪಾಲಕ್ ಪೂರಿ ಈ ಥರ ಪೂರಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾನೆ, ಅದಕ್ಕೂ ಏನು ಕಂಪ್ಲೇಂಟ್ ಮಾಡಲ್ಲ. ಹಂಗಾಗಿ ಪೂರಿ ಮಾಡ್ತಾಯಿದ್ದೆ ಇವತ್ತು. ಇನ್ನೊಂದು ಸೈಡಲ್ಲಿ ಪೂರಿಗೆ ಚಪಾತಿ ಹಸಿಟ್ಟು ಕಲಸಿಕ್ಕಿದ್ನಲ್ಲ ಅದನ್ನೆಲ್ಲ ಲಟ್ಟಿಸಿಟ್ಕೊಂಡೆ. ಅವ್ನು ಹಬ್ಬಂಗೆ ಮಾಡ್ಕೊಡ್ತೀನಿ ಅಷ್ಟೇ. ನಮಗೆ ಇನ್ನೂ ಟೈಮ್ ಇರುತ್ತಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅಂತ. ಇವಾಗಲೇ ಮಾಡಿದ್ರೆ ಆರೋಗ್ಬಿಡುತ್ತೆ, ತಿನ್ನೋಕೆ ಒಂಥರ ಆಗುತ್ತೆ. ಮಧ್ಯೆ ಪೂರಿ ಅಂದರೆ ನನಗೆ ಒಳಿಕೆ ಹೋಗಲ್ಲ. ಅವ್ರ ಅಪ್ಪಂಗೆ ಮತ್ತು ಮನಿಗೆ ತುಂಬ ಇಷ್ಟ, ಬಟ್ ನನಗೆ ಇಷ್ಟ ಆಗಲ್ಲ. ಈ ಥರ ಪಾಲಕ್ ಪೂರಿ ಎಲ್ಲ ಮಾಡಿದ್ರೆ ಸುಮ್ಮನೆ ತಿಂತೀನಿ, ಅದೇನು ಅನಿಸಲ್ಲ. ಬಟ್ ಬರೀ ಪೂರಿ ಮಾಡಿಕೊಂಡು ಎಣ್ಣೆ ಥರ ಅನಿಸ್ತಾ ಇರುತ್ತೆ, ಅದು ತಿನ್ನೋಕ್ಕೆ ಒಂಥರ ಆಗ್ತಾ ಇರುತ್ತೆ, ಹಂಗಾಗಿ ತಿನ್ನಲ್ಲ ಅಷ್ಟೇ. ನನ್ನ ಚಾನಲ್ ನಿಮ್ಮೊಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಮೈ ವರ್ಲ್ಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೆಳಗ್ಗೆ ಮಧ್ಯಾಹ್ನ ಅಡುಗೆನೂ ಕೂಡ ಬೆಳಗ್ಗೆನೇ ಮಾಡ್ಕೊಂಬಿಡ್ತಿದ್ದೆ. ಇವತ್ತು ಟೈಮೇ ಸಾಕಾಗಲಿಲ್ಲ. ತರಕಾರಿ ಎಲ್ಲ ತೊಗೊಬಂದು ಎತ್ತಿಟ್ಟು ಮನೆ ಕೆಲಸ ಮಾಡಿ ಅಂಗಡಿಗೆ ಹೋಗ್ಬೇಕಿತ್ತು. ಟೈಮ್ ಆಗೋಗ್ಬಿಡುತ್ತೆ ಅಂತ ಅಡುಗೆ ಸಹ ಮಾಡಲಿಲ್ಲ. ಮಧ್ಯಾಹ್ನ ಮಾಡೋಣ ಅಂದ್ಬಿಟ್ಟು ಮತ್ತು ಮಧ್ಯಾಹ್ನ ಬಂದು ಅಡುಗೆನೂ ಮಾಡಬೇಕು. ಮತ್ತು ನನ್ನದು ಡ್ರಿಂಕ್ ಕೂಡ ರೆಡಿ ಆಯಿತು, ಇಮ್ಯುನಿಟಿ ಬೂಸ್ಟರ್. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿಯೋದಷ್ಟೇ. ನಿಂಬೆಹಣ್ಣು ಖಾಲಿಯಾಗಿತ್ತು, ಹಂಗಾಗಿ ಬರೀ ಜೇನುತುಪ್ಪ ಹಾಕ್ಕೊಂಡು ಕುಟ್ಕೊಂಡೆ. ಇನ್ನೊಂದು ಕಡೆ ಪೂರಿ ಮಾಡಿದೆ. ಪೂರಿನೂ ರೆಡಿ ಆಯಿತು. ನನ್ನ ಮಗನಿಗೆ ಹಾಕ್ಕೊಟ್ಟೆ, ಅವನು ತಿಂತಾಯಿದ್ದ. ಇನ್ನೊಂದು ಬಾಕ್ಸ್ ರೆಡಿ ಮಾಡೋಣ ಅಂದ್ಬಿಟ್ಟು ಲಂಚ್ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸನ್ನು ರೆಡಿ ಮಾಡ್ತಾಯಿದ್ದೆ. ಲಂಚ್ ಬಾಕ್ಸಿಗೆ 3 ಪೂರಿ ಹಾಕ್ಬಿಟ್ಟು ಪಲ್ಯ ಹಾಕಿದೆ. ಮತ್ತು ಇನ್ನೊಂದು ಬಾಕ್ಸಿಗೆ ಡ್ರೈ ಫ್ರೂಟ್ಸ್ ಹಾಕೋಣ ಅಂದ್ಬಿಟ್ಟು ಸ್ಟ್ರಾಬೆರಿ, ಕಿವಿ ಫ್ರೂಟು ಮತ್ತು ಅಂಜೂರ ಹಾಕ್ತೆ. ಎಲ್ಲ ಖಾಲಿ ಮಾಡ್ಕೊಂಬರ್ತಾನೆ. ಚೆಕ್ ಮಾಡ್ತೀವಲ್ಲ ಬಂದ ತಕ್ಷಣ, ಇಲ್ಲಾಂದರೆ ಅದನ್ನೇ ತಿನ್ನಿಸ್ತಾರೆ ಅಂದ್ಬಿಟ್ಟು ಖಾಲಿ ಮಾಡ್ಕೊಂಬರ್ತಾನೆ. ಮನೆಗೆ ಬಂದಾರು ತಿನ್ನಬೇಕು, ಸ್ಕೂಲಲ್ಲೇ ತಿನ್ಕೊಂಬಂದರೆ ಬೆಸ್ಟ್ ಅಂದ್ಬಿಟ್ಟು ಅಲ್ಲೇ ತಿನ್ಕೊಂಬಂದ್ಬಿಡ್ತಾನೆ. ಮತ್ತು ಸ್ಕೂಲ್ ಹತ್ರ ಅವನು ಬಿಟ್ಟು ನಾನು ತರಕಾರಿ ತೊಗೊಂಡೆ. ಕ್ಯಾರೆಟು ಈಗ ಒಂದು ವಾರದಲ್ಲಿ 90 ರುಪೀಸು 80 ರುಪೀಸ್ ಎಲ್ಲ ಇತ್ತು. ಇವತ್ತು 52 ರುಪೀಸು. ಹಂಗಾಗಿ ಸ್ವಲ್ಪ ಕ್ಯಾರೆಟು, ನಿಂಬೆಹಣ್ಣು,
ಸೌತೆಕಾಯಿ, ಬಾಳೆಕಾಯಿ ಹಿಂಗೆ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡೆ. ನಿಂಬೆಹಣ್ಣು 4 ರುಪೀಸ್ ಒಂದು ಈಚ್ ಇತ್ತು, ಕಮ್ಮಿ ಇತ್ತು, ಪರವಾಗಿಲ್ಲ ಅಂದ್ಬಿಟ್ಟು ತೊಗೊಂಡೆ. ಮತ್ತು ನನ್ನ ಮಗ ಕಾಲ್ ಮಾಡಿದ್ದ, ಚಿಕ್ಕ ಮಗ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಂತೆ. ಅಮ್ಮ ಹೇಳ್ತಾಯಿದ್ರು, ಅದಕ್ಕೆ ತರಕಾರಿ ಅಂಗಡಿಗೆ ಬಂದಿದ್ದೀನಿ, ಮನೆಗೆ ಹೋಗಿ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಅವನು ಅಳ್ತಾ ಇದ್ದ. ಹಂಗೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡೇ ತರಕಾರಿ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ತರಕಾರಿನೆಲ್ಲ ಸಪ್ರೇಟ್ ಮಾಡಿ ಅದನ್ನೆಲ್ಲ ಎತ್ತಿಟ್ಟು ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು. ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ನಾನು ಅಂಗಡಿಗೆ ರೆಡಿಯಾಗಿ ಅಂಗಡಿಗೆ ಹೋಗ್ಬೇಕಿತ್ತು. ಅಂಗಡಿಲಿ ಕೆಲಸದವ್ರು ಬರೀ ಬರ್ತಾಯಿಲ್ಲ, ಆಲೇ 15 ಡೇಸ್ ಆಯಿತು. ಒಬ್ಬಳೇ ಇರೋದ್ರಿಂದ ಬೇಗ ಹೋಗಬೇಕು. ಅಂಗಡಿನೂ ಕ್ಲೀನ್ ಮಾಡಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ಅಲ್ಲೂ ಟೈಮ್ ಆಗೋಗ್ಬಿಡುತ್ತೆ. ಮಧ್ಯಾಹ್ನ ಬಂದು ಅಡುಗೆ ಸ್ಟಾರ್ಟ್ ಮಾಡಬೇಕು. ನನ್ನ ಮಗನ ಕರ್ಕೊಂಬರ್ಬೇಕು. ಅಲ್ಲಿಂದ ಮನೆಗೆ ಕರ್ಕೊಬಂದು ರೇಷನ್ ತೊಗೊಂಬರ್ಬೇಕು. ರೇಷನ್ ತೊಗೊಬರಲಿಲ್ಲ. ಇವಾಗ ರೇಷನ್ ಅಂಗಡಿ ಅವಾಗ ತೆಗಿತಾಯಿದ್ರು. ಒಂದು 1 ಅವರ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಬರಲಿಲ್ಲ. ಹಂಗಾಗಿ ಸರಿ ಬೇಡ ಬಿಡಿ, ಸಂಜೆ ಬರೀವಂತೆ ಬಾರಮ್ಮ ಅಂದರು. ಕರ್ಕೊಂಬರಕ್ಕೆ ಬರ್ತೀಯಲ್ಲ ಅವಾಗ ಅಂದ್ಬಿಟ್ಟು ಬಂದ್ಬಿಟ್ಟೆ. ಮತ್ತು ಅಂಗಡಿಗೆ ಕಸ ಗುಡಿಸಿ ಅಂಗಡಿ ಎಲ್ಲ ಓಡಿಸಿ ನೀಟ್ ಮಾಡಿ ಕಸ್ಟಮರ್ ಬಂದರೆ ಅಟೆಂಡ್ ಮಾಡಿಬಿಟ್ಟು ಮನೆಗೆ ಬಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಚೆನ್ನಾಗಿರೋ ಅಂದ್ಕೊತೀನಿ. ಇವತ್ತು ನಾವು ಮನೆಯಿಂದ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಮಾಡಿದ್ದೆ, ಇವತ್ತು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನೇ ಬಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಮೈ ವರ್ಲ್ಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಅಡುಗೆ ಮಾಡಿದ್ದೀನಿ. ಡೈಲಿ ಬೆಳಗ್ಗೆ ಅಡುಗೆ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಬಂದು ಮಾಡ್ತಾಯಿದ್ದೆ. ಮೊಳಕೆ ಕಾಳು ಸಾಂಬಾರು, ರೈಸು ಎಲ್ಲ ರೆಡಿ ಆಯಿತು. ಬಾಳೆಕಾಯಿ ತೊಗೊಬಂದಿದ್ದೆ ಬೆಳಗ್ಗೆ, ಹಾಗಾಗಿ ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದನ್ನು ತಗೊಂಡ್ಬರ್ತಿದ್ದಕ್ಕೆ ಸಾಂಬಾರು ರೆಡಿ ಆಯಿತು. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಬೇರೆ ಯಾವ ಥರ ನಾನು ವೀಡಿಯೋಸ್ ಬೇಕು, ಇಲ್ಲ ವೀಡಿಯೋಸ್ ಹಿಂಗೆ ಆಗ್ತಾಯಿದೆ ಈ ಥರ ಮಾಡಿ ಅಂತ ಏನಾದ್ರು ಸಜೆಸ್ಟ್ ತಪ್ಪಾಗಿದ್ರೆ, ಇಲ್ಲ ಏನಾದರೂ ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆದಷ್ಟು ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕಾರ್ನ್ಫ್ಲೋರು ಮತ್ತು ಉಪ್ಪು, ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ. ಒಂದು ಕಡೆ ಬಾಳೆಕಾಯಿನ ಕಟ್ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದಕ್ಕೆಲ್ಲ ಈ ಮೆಣಸಿನ್ಕಾಯಿ ಪುಡಿ ಒಂಚೂರು ನೀರು ಮತ್ತು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದನ್ನೆಲ್ಲ ಅದಕ್ಕೆ ಚೆನ್ನಾಗಿ ಹಾಕಬೇಕು, ಅಪ್ಲೈ ಮಾಡಬೇಕು. ಬಾಳೆಕಾಯಿಗೆ 2 ಸೈಡನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ತಟ್ಟೆಗೆ, ಅಂದರೆ ಇದೇ ತಟ್ಟೆಗೆ ಒಂದು ಸೈಡಲ್ಲಿ ರವೆ ಮತ್ತು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಬೋದು. ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಬಾಳೆಕಾಯಿಗೆ 2 ಕಡೆಯೂ ರವೆ ಮತ್ತು ಅದೆಲ್ಲ ಕಲಸಿಟ್ಟಿರ್ತೀವಲ್ಲ ಅದನ್ನು 2 ಕಡೆಯೂ ಡಿಪ್ ಮಾಡೋದು. 2 ಕಡೆಯೂ ಹಾಕಿದ್ಮೇಲೆ ಎಣ್ಣೆ ಕಾಯಕ್ಕಿಟ್ಟು, ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಒಳಗಡೆ ಅದನ್ನು ಬಿಟ್ಟರೆ ಅದೊಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಒಂದು 5-10 ನಿಮಿಷ 4-5 ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಈ ಥರ ಅಡುಗೆಗಳು, ಈ ಥರ ಸ್ನ್ಯಾಕ್ಸು ಏನಾದರೂ ಇಷ್ಟ ಅವ್ರಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾ ಇರ್ತಾರೆ, ಇಷ್ಟ ಆಗುತ್ತೆ ಅವ್ರಿಗೆ. ಹಾಗಾಗಿ ನಾನು ಮಾಡ್ತೀನಿ. ನನ್ನ ಮಗನಿಗೂ ಅಷ್ಟೇ ಈ ಥರ ಮಾಡಿಕೊಟ್ರೆ ಅವನು ಸುಮ್ಮನೆ ತಿಂತಾನೆ. ಅಂದರೆ ಈ ಥರ ಏನಾದರೂ ಖಾರ ಇದ್ದರೂ ಪರವಾಗಿಲ್ಲ, ಸುಮ್ಮನೆ ತಿನ್ಕೊತಾನೆ. ಮತ್ತು ನಾನ್ ವೆಜ್ ಏನೂ ಮಾಡ್ತಾಯಿಲ್ಲಲ್ಲ ನಮ್ಮನೆ, ಹಂಗಾಗಿ ಈ ಥರ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು. ನಾನು ಒಂದು ಟೇಸ್ಟ್ ಮಾಡಿ ಕೂಡ ನೋಡಿದೆ. ನಮ್ಮ ಮನೆಯವ್ರಿಗೂ ಲಂಚ್ ಬಾಕ್ಸ್ ತೊಗೊಂಡು ಅಲ್ಲಿಗೂ ಹೋದೆ ಅಂಗಡಿಗೆ. ಚೆನ್ನಾಗೇ ಐತೆ, ನಾನು ತಿಂದು ನೋಡಿದೆ. ಟೇಸ್ಟು ಚೆನ್ನಾಗಿತ್ತಾ ಚೆನ್ನಾಗಿಲ್ಲ ನಿಜ ಹೇಳಬೇಕು, ಸುಮ್ಮನೆ ಚೆನ್ನಾಯ್ತಾ? ಹೆಂಗಿರೋ ನಾನ್ ವೆಜ್ ತಿನ್ನಲ್ಲ. ಚಟ್ನಿ ಮಾಡಿದ್ರೆ ಇನ್ನೂ ಸಖತ್ತಾಗಿರೋದು. ಪುದೀನ ಚಟ್ನಿನೋ ಇಲ್ಲ ಯಾವುದಾದ್ರೂ ಮಾಡಿದರೆ. ಟೈಮ್ ಆಗೋಯ್ತು, ಪಾಪಕ್ಕೆ ಕರ್ಕೊಂಬರಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅದನ್ನು ಮಾಡಿ ತೊಗೊಂಬಂದೆ.
ಬಾಳೆಕಾಯಿ ಬೆಳಗ್ಗೆ ತೊಗೊಬಂದಿದ್ದು, ಅದಕ್ಕೆ ತೊಗೊಬಂದಿದ್ದು. ನೋಡೋಣ, ಟ್ರೈ ಮಾಡೋಣ ಅಂತಲೇ. ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರೋದು. ಮಾಡಲಿಲ್ವೇ? ಮತ್ತು ಅಲ್ಲಿ ಅಂಗಡಿಯಿಂದ ಬಂದು ಪಾಪು ಕರ್ಕೊಂಡು ರೇಷನ್ ದಿನಸಿ ಅಂಗಡಿ ಹೋಗ್ಬಿಟ್ಟು ದಿನಸಿ ತೊಗೊಂಡು ಅಲ್ಲಿ ಸ್ವಲ್ಪ ದಿನಸಿ ತೊಗೊಂಡು ಅಲ್ಲಿಂದ ಮತ್ತೆ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದು ಮತ್ತು ನನ್ನ ಮಗನ ಊಟ ಗೀಟ ತಿನ್ನಿಸ್ಕೊಂಡು ಕರ್ಕೊಂಬಂದೆ ಅಂಗಡಿಗೆ. ಅಲ್ಲಿಂದ ಮತ್ತೆ ಅವನು ಕರಾಟೆ ಕ್ಲಾಸಿಗೆ ಬಿಟ್ಟು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.